ನಮ್ಮ ಜೀವನದಲ್ಲಿ ಯಾವುದೇ ಜ್ಞಾನ ಇರಬಹುದು, ಅದನ್ನ ಕಾರ್ಯದಲ್ಲಿ ತಂದಾಗ ಮಾತ್ರ ಅದರಿಂದ ನಮಗೆ ಫಲ ಸಿಗ್ತದೆ. ಕೇವಲ ಜ್ಞಾನವನ್ನ ತಿಳ್ಕೊಳ್ಳೋದ್ರಿಂದ ನಮಗೇನು ಫಲ ಸಿಗೋದಿಲ್ಲ ಅನ್ನೋ ಸುಂದರ ಮಾತನ್ನ ಶಿವಶರಣರಾದಂತಹ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾರೆ. ಮಂತ್ರವ ಕಲಿತಡೇನು ಪುನಶ್ಚರಣೆಯ ಮಾಡದಲ್ಲದೆ ಸಿದ್ಧಿಸದು, ಮದ್ದನರಿದು ಫಲವೇನು ಪ್ರಯೋಜಿಸಿಕೊಂಡಲ್ಲದೆ ಮಾಡದು, ಲಿಂಗವನರಿದಡೇನು ನೆನೆಯದಲ್ಲದೆ ಸಿದ್ಧಿಸದು ಕಾಣ ಗುಹೇಶ್ವರ. ನಮ್ಮ ಜೀವನದಲ್ಲಿ ನಾವು ಏನನ್ನೇ ಕಲ್ತ್ರೂ ಕೂಡ ಅದರಿಂದ ಸಿದ್ಧಿಯನ್ನ ಪಡ್ಕೊಳ್ಬೇಕು. ಸಿದ್ಧಿಯನ್ನ ಪಡ್ಕೊಳ್ಬೇಕು ಅಂದ್ರೆ ಅದನ್ನ ಕಾರ್ಯದಲ್ಲಿ ತರಬೇಕು ಅನ್ನೋ ಸುಂದರ ಮಾತನ್ನ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ. ಮಂತ್ರವ ಕಲಿತಡೇನು, ಕೇವಲ ನಮಗೆ ಮಂತ್ರ ಮಾತ್ರ ಗೊತ್ತು ಅನ್ಕೊಂಡು ನಾವು ಮಂತ್ರವನ್ನ ಕಲಿತ ತಕ್ಷಣ ನಮ್ಮ ಜೀವನದಲ್ಲಿ ಆ ಮಂತ್ರದ ಫಲ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಜಗತ್ತಿನಲ್ಲಿ ಎಷ್ಟೊಂದು ಮಂತ್ರಗಳನ್ನ ಅನೇಕರು ಕಲ್ತಿದ್ದಾರೆ, ಕಲ್ತ್ರೂ ಕೂಡ ಆ ಮಂತ್ರದಿಂದ ಅವರಿಗೆ ಫಲವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಮಂತ್ರದಿಂದ ಫಲವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ, ಆ ಮಂತ್ರದ ಸ್ಥಿತಿಯಲ್ಲಿ ಇವತ್ತು ವ್ಯಕ್ತಿ ಸ್ಥಿತ ಆಗೋ ಬದಲು ಕೇವಲ ಬಾಯಿಂದ ಮಂತ್ರವನ್ನ ಹೇಳ್ತಾನೆ, ಅಥವಾ ಒಮ್ಮೆ ನಾನು ಮಂತ್ರವನ್ನ ಕಲ್ತಿದ್ದೀನಿ ಅಂದ್ರೆ ಅದ್ರ ಫಲ ನನಗೆ ಸಿಗ್ತದೆ ಅನ್ಕೊಂಡು ಸುಮ್ಮನಾಗಿ ಬಿಡ್ತಾರೆ. ಆದರೆ ಕೇವಲ ಬಾಯಿಂದ ಮಂತ್ರವನ್ನ ಹೇಳಿದ್ರೆ ಅದು ಗಿಣಿ ಪಾಠ ಆಗ್ತದೆ. ಯಾವ ರೀತಿ ಇವತ್ತು ನಾವು ಗಿಣಿಗೆ ಯಾವ ಪಾಠವನ್ನ ಹೇಳ್ಕೊಡ್ತೀವೋ ಗಿಣಿ ಅದನ್ನೇ ರಿಪೀಟ್ ಮಾಡ್ತದೆ. ಅಂದ್ರೆ ಗಿಣಿ ನಾವು ಹೇಳಿಕೊಟ್ಟಿದ್ದನ್ನ ಕಂಠ ಪಾಠ ಮಾಡಿ ಹೇಳ್ತದಷ್ಟೇ, ಆದರೆ ಆ ಮಾತಿನ ಅನುಭವವನ್ನ ಗಿಣಿ ಮಾಡೋದಿಲ್ಲ. ಹಾಗೆ ಇವತ್ತು ಅನೇಕ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಬಾಲ್ಯದಲ್ಲಿ ಸಣ್ಣವರಿದ್ದಾಗ ಅವ್ರ ತಂದೆ ತಾಯಿಗಳು ಅಥವಾ ಅವರ ಗುರುಗಳು ಯಾವುದಾದ್ರೂ ಒಂದು ಮಂತ್ರವನ್ನ ಹೇಳ್ಕೊಟ್ಟಿದ್ರೆ ಆ ಮಂತ್ರವನ್ನ ಗಿಣಿ ಪಾಠದಂತೆ ಬಾಯಿಂದ ಹೇಳ್ತಾ ಇರ್ತಾರೆ. ಅಂದ್ರೆ ಬಾಯಿಂದ ನಾನು ಬಾರಿ ಬಾರಿಗೂ ಮಂತ್ರವನ್ನ ರಿಪೀಟ್ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ನನಗೆ ಆ ಮಂತ್ರದ ಫಲ ಸಿಗ್ತದೆ ಅಂತ ನಾನು ಅನ್ಕೊಳ್ಳೋ ಹಾಗಿಲ್ಲ. ಯಾಕೆ ಅಂದ್ರೆ ಕೇವಲ ಬಾಯಿಂದ ಮಂತ್ರವನ್ನ ರಿಪೀಟ್ ಮಾಡಿದ್ರೂ ಕೂಡ ಮಂತ್ರವನ್ನ ನಾನು ಪುನಶ್ಚರಣೆ ಮಾಡಬೇಕಾಗಿರೋದು ಬಾಯಿಂದ ಅಲ್ಲ, ಮನಸ್ಸಿನಿಂದ. ಎಲ್ಲಿಯವರೆಗೂ ನಾವು ಮನಸ್ಸಿನಿಂದ ಆ ಮಂತ್ರವನ್ನ ಪುನಃ ಪುನಃ ಉಚ್ಚಾರಣೆ ಮಾಡಿ ಮನಸ್ಸನ್ನ ಅದೇ ಮಂತ್ರದಲ್ಲಿ ಸ್ಥಿತ ಮಾಡೋದಿಲ್ವೋ ಅಲ್ಲಿಯವರೆಗೂ ನಮ್ಮ ಜೀವನದಲ್ಲಿ ನಮಗೆ ಫಲ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸುಂದರ ಮಾತನ್ನ ಶಿವಶರಣರಾದಂತಹ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ನಮಗೆ ಬಹಳ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಇವತ್ತು ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳು ಬಹಳಷ್ಟು ಮಂತ್ರವನ್ನ ಕಲ್ತಿದ್ದಾರೆ. ನಿತ್ಯವೂ ದೇವರ ಮುಂದೆ ನಿಂತ್ಕೊಂಡು ಗಂಟೆಗಟ್ಲೆ ಮಂತ್ರವನ್ನ ಹೇಳ್ತಾರೆ. ಗಂಟೆಗಟ್ಲೆ ಮಂತ್ರವನ್ನ ಹೇಳಿದ ನಂತರ, ಅನೇಕ ವರ್ಷಗಳಿಂದ ಮಂತ್ರವನ್ನ ಪ್ರತಿದಿನ ಹೇಳಿದ ನಂತರ ಅನೇಕ ವ್ಯಕ್ತಿಗಳು ಮತ್ತು ತಮ್ಮ ಬಾಯಿಂದ ಈ ಶಬ್ದವನ್ನ ಹೇಳ್ತಾ ಇರ್ತಾರೆ, ನಾನು ಮಂತ್ರವನ್ನ ಹೇಳಿದ ನಂತರವೂ ಕೂಡ ಪರಮಾತ್ಮನಿಂದ ನನಗೆ ಯಾವ ಫಲ ಸಿಗಬೇಕಿತ್ತೋ ಆ ಫಲ ಸಿಕ್ಕಿಲ್ಲ. ಆ ಮಂತ್ರದಿಂದ ನನ್ನ ಜೀವನದಲ್ಲಿ ನನಗೇನ್ ಸಿದ್ಧಿ ಸಿಗಬೇಕಿತ್ತು, ನನ್ನ ಜೀವನದಲ್ಲಿ ನನಗೇನ್ ಸಫಲತೆ ಸಿಗಬೇಕಿತ್ತು, ಇನ್ನೂವರೆಗೂ ನನ್ನ ಜೀವನದಲ್ಲಿ ನನಗೆ ಆ ಸಫಲತೆ ಸಿಕ್ಕಿಲ್ಲ ಅಂತ ಹೇಳಿ ಅನೇಕ ವ್ಯಕ್ತಿಗಳು ಬಾರಿ ಬಾರಿಗೂ ಬಾಯಿಂದ ಹೇಳ್ತಾ ಇರ್ತಾರೆ. ಹಾಗಿದ್ರೆ ನಾನು ಮಂತ್ರವನ್ನ ಬಾರಿ ಬಾರಿಗೂ ಹೇಳ್ತಾ ಇದ್ರು ಆ ಮಂತ್ರ ನನ್ನ ಜೀವನದಲ್ಲಿ ಯಾಕೆ ಸಿದ್ಧಿಸ್ತಾ ಇಲ್ಲ ಅಂದ್ರೆ, ಇವತ್ತು ನಾನು ಕೇವಲ ಮಂತ್ರವನ್ನ ಗಿಣಿ ಪಾಠದಂತೆ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಗಿಣಿ ಪಾಠದಂತೆ ಮಂತ್ರವನ್ನ ಹೇಳಿದ್ರೆ ಆ ಮಂತ್ರ ನನಗೆ ಫಲವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ನಮ್ಮ ಜೀವನದಲ್ಲಿ ಇವತ್ತು ನಾವು ದೇವ್ರ ಮುಂದೆ ನಿಂತ್ಕೊಂಡಾಗ ಮಂತ್ರವನ್ನ ಹೇಳ್ತಾ ಇರ್ತೀವಿ, ಬಾಯಿಂದ ಮಂತ್ರವನ್ನ ಹೇಳ್ತಾ ಇರ್ತೀವಿ, ಆದ್ರೆ ಮನೆ ಬಾಗಿಲಲ್ಲಿ ಬಂದು ಯಾರಾದ್ರೂ ಬೆಲ್ ಮಾಡಿದ್ರೆ ಯಾರು ಬಂದಿರಬಹುದು ಅಂತ ಮನಸ್ಸಿನಿಂದ ಅವ್ರ ಬಗ್ಗೆ ವಿಚಾರ ಮಾಡ್ತಾ ಇರ್ತೀವಿ. ಬಾಯಿಂದ ಮಂತ್ರವನ್ನ ಹೇಳ್ತಾ ಇರ್ತೀವಿ, ನಮ್ಮ ಮನೆಯಲ್ಲಿರುವಂತಹ ನಮ್ಮ ಪರಿವಾರದ ಜನ ಅದೇ ಸಮಯದಲ್ಲಿ ಪರಸ್ಪರ ಕುತ್ಕೊಂಡು ಮಾತಾಡ್ತಾ ಇದ್ರು ಅಂದ್ರೆ ಅವ್ರು ಏನ್ ಮಾತಾಡ್ತಿರಬಹುದು, ಯಾವ ವಿಚಾರದ ಬಗ್ಗೆ ಮಾತಾಡ್ತಿರಬಹುದು, ನನ್ ಬಗ್ಗೆನೇ ಮಾತಾಡ್ತಿದ್ದಾರೋ ಏನೋ ಅಂತ ಅವರ ಮಾತಿನ ಕಡೆ ಗಮನವನ್ನ ಕೊಟ್ಟಿರ್ತೀವಿ. ಅಂದ್ರೆ ಬಾಯಿ ಮಂತ್ರವನ್ನ ಹೇಳ್ತಾ ಇದೆ, ಆದರೆ ಮನಸ್ಸು ಮಂತ್ರವನ್ನ ಹೇಳ್ತಾ ಇಲ್ಲ, ಮಂತ್ರದಲ್ಲಿ ಮನಸ್ಸು ಸ್ಥಿತ ಆಗ್ತಾ ಇಲ್ಲ. ಅದಕ್ಕೆ ಇವತ್ತು ನಮ್ಮ ಜೀವನದಲ್ಲಿ ಆ ಮಂತ್ರದ ಮೂಲಕ ನಮಗೇನು ಫಲ ಪ್ರಾಪ್ತಿ ಆಗಬೇಕಿತ್ತೋ ಆ ಫಲದ ಪ್ರಾಪ್ತಿ ಆಗ್ತಾ ಇಲ್ಲ. ಯಾವ ರೀತಿ ಇವತ್ತು ನಮ್ಮ ಜೀವನದಲ್ಲಿ
ನಾವು 3 ಹೊತ್ತು ಒಂದೇ ರೀತಿ ಊಟವನ್ನ ಮಾಡಿದ್ರೆ ನಮಗೆ ಖುಷಿ ಆಗೋದಿಲ್ಲ. 3 ಹೊತ್ತು ನಾವು ಬೇರೆ ಬೇರೆ ಪ್ರಕಾರದ ವಿಭಿನ್ನ ಆಹಾರವನ್ನ ಇಷ್ಟಪಡ್ತೀವಿ. ಬೆಳಗ್ಗೆ ತಿಂಡಿ ತಿಂದ್ರೆ ಮಧ್ಯಾಹ್ನ ಮತ್ತೆ ಅದೇ ತಿಂಡಿ ಕೊಟ್ರೆ ನಮಗೆ ಇಷ್ಟ ಆಗಲ್ಲ. ರಾತ್ರಿ ಮತ್ತೆ ಅದೇ ತಿಂಡಿ ಕೊಟ್ರೆ ನಮಗೆ ಇಷ್ಟ ಆಗಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಅದೇ ತಿಂಡಿ ಕೊಟ್ರೆ ನಮಗೆ ಇಷ್ಟ ಆಗಲ್ಲ. ಯಾಕೆಂದ್ರೆ ನಮ್ಮ ನಾಲಿಗೆ ಪ್ರತಿದಿನ ಬೇರೆ ಬೇರೆ ರುಚಿಯನ್ನ ಬಯಸ್ತಾ ಇರ್ತದೆ. ಹೇಗೆ ನಾಲಿಗೆಗೆ ವೆರೈಟಿ ಟೇಸ್ಟ್ ಬೇಕು, ಆಗ ಮಾತ್ರ ಆಹಾರವನ್ನ ಊಟ ಮಾಡೋದ್ರಲ್ಲಿ ನಮಗೆ ಖುಷಿ ಇರ್ತದೆ. ಒಂದು ವೇಳೆ ವೆರೈಟಿ ಟೇಸ್ಟ್ ಇಲ್ಲ ಅಂದ್ರೆ ನಾಲಿಗೆಗೆ ನಾವು ಊಟ ಮಾಡೋ ಆಹಾರದಲ್ಲಿ ಖುಷಿ ಸಿಗೋದಿಲ್ಲ. ಹಾಗೆ ನಮ್ಮ ಮನಸ್ಸಿಗೂ ಕೂಡ ವಿಭಿನ್ನ ವಿಚಾರಗಳು ಬೇಕು. ವಿಭಿನ್ನ ಪ್ರಕಾರದ ವಿಚಾರವನ್ನ ಕೊಟ್ಟು ಪರಮಾತ್ಮನನ್ನ ನೆನಪು ಮಾಡ್ಲಿಕ್ಕೆ, ಮನಸ್ಸನ್ನ ಪರಮಾತ್ಮನ ಕಡೆ ಏಕಾಗ್ರ ಮಾಡ್ಲಿಕ್ಕೆ ಹೋದಾಗ ಸಹಜವಾಗಿ ಮನಸ್ಸು ಪ್ರಭು ಪರಮಾತ್ಮನ ಕಡೆ ಏಕಾಗ್ರ ಆಗ್ತದೆ. ಒಂದು ವೇಳೆ ಮನಸ್ಸಿಗೆ ನಾವು ವಿಭಿನ್ನ ಪ್ರಕಾರದ ವಿಚಾರವನ್ನ ಕೊಡದೆ ಕೇವಲ ಒಂದೇ ಮಂತ್ರವನ್ನ ಬಾಲ್ಯದಲ್ಲಿ ಏನ್ ಕಲ್ತಿರ್ತೀವಿ, 20-30 ವರ್ಷ ಆದ್ರೂ ಅದೇ ಮಂತ್ರವನ್ನೇ ಹೇಳ್ತಾ ಇದ್ರೆ ಬಾಯಿಂದ, ಮನಸ್ಸಿಗೆ ಆ ಮಂತ್ರವನ್ನ ಕೇಳಿ ಕೇಳಿ ಬೇಜಾರಾಗಿರ್ತದೆ. ಹೇಗೆ ಒಬ್ಬ ವ್ಯಕ್ತಿಗೆ 3 ಹೊತ್ತು ಪ್ರತಿದಿನ ಒಂದೇ ವೆರೈಟಿ ಆಹಾರವನ್ನ ಕೊಟ್ರೆ ಅವನಿಗೆ ಆಹಾರವನ್ನ ಊಟ ಮಾಡಿ ಮಾಡಿ ಸಾಕಾಗಿರ್ತದೆ. ಹೇಗೆ ನಾಲಿಗೆ ಬೇರೆ ಆಹಾರ ಬೇಕು, ವೆರೈಟಿ ಬೇಕು ಅಂತ ಬಯಸ್ತದೋ, ಹಾಗೆ ನಮ್ಮ ಮನಸ್ಸು ಕೂಡ ಏನನ್ನ ಬಯಸ್ತದೆ ಅಂದ್ರೆ, ನನ್ನ ಜೀವನದಲ್ಲಿ ನನಗೆ ಇನ್ನು ಯಾವುದಾದರೂ ವೆರೈಟಿ ವಿಚಾರ ಬೇಕು. ಯಾಕೆಂದ್ರೆ ಮನಸ್ಸು ಪ್ರತಿ ಕ್ಷಣ ಹೊಸದನ್ನ ಹುಡುಕ್ತಾ ಇರ್ತದೆ. ಈ ರೀತಿ ಹೊಸದನ್ನ ಹುಡುಕ್ತಾ ಇರೋ ಮನಸ್ಸಿಗೆ ನಾವು ಪರಮಾತ್ಮನ ನೆನಪಿನಲ್ಲಿ ಸ್ಥಿತ ಮಾಡಬೇಕು ಅನ್ನೋ ಇಚ್ಛೆ ನಮಗಿದ್ರೆ, ಪರಮಾತ್ಮನ ನೆನಪಿನಲ್ಲಿ ನಾವು ಮಗ್ನ ಆಗ್ಬಿಡ್ಬೇಕು ಅನ್ನೋ ಇಚ್ಛೆ ನಮಗಿದ್ರೆ, ನಾವು ಮಂತ್ರವನ್ನ ಬರೀ ಬಾಯಿಂದ ಹೇಳೋದಲ್ಲ, ಮನಸ್ಸಿನಿಂದ ಆ ಮಂತ್ರವನ್ನ ಹೇಳಬೇಕು. ಮನಸ್ಸಿನಿಂದ ಮಂತ್ರವನ್ನ ಹೇಳೋದು ಅಂದ್ರೆ ಪ್ರಭು ಪರಮಾತ್ಮನ ನೆನಪಿನಲ್ಲಿ ಮನಸ್ಸನ್ನ ಮಗ್ನ ಮಾಡ್ಬಿಡ್ಬೇಕು. ಯಾವಾಗ ಪ್ರಭು ಪರಮಾತ್ಮನ ನೆನಪಿನಲ್ಲಿ ಮನಸ್ಸು ಮಗ್ನ ಆಗಿ ಬಿಡುತ್ತದೋ, ಆಗ ನಾವು ಯಾವ ಮಂತ್ರವನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವೋ ಆ ಮಂತ್ರದ ಫಲ ನಮಗೆ ಸಿಗ್ತದೆ. ಪ್ರಭುವಿನ ನೆನಪಿನಲ್ಲಿ ಮಗ್ನರಾಗದೆ ಕೇವಲ ಬಾಯಿಂದ ಮಂತ್ರವನ್ನ ಹೇಳ್ತಾ ಹೋದ್ರೆ, ಆ ಮಂತ್ರದ ಮೂಲಕ ನನ್ನ ಜೀವನದಲ್ಲಿ ನನಗೇನ್ ಸಿದ್ಧಿ ಸಿಗಬೇಕಿತ್ತೋ ಆ ಸಿದ್ಧಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸುಂದರ ಮಾತನ್ನ ಅಲ್ಲಮ ಪ್ರಭುಗಳು ತಮ್ಮ ವಚನದ ಮೂಲಕ ನಮಗೆ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ಹಾಗಿದ್ರೆ ನಮ್ಮ ಜೀವನದಲ್ಲಿ ನಾವು ಪ್ರತಿ ಕಾರ್ಯದಲ್ಲೂ ಸಿದ್ಧಿ ಸಿಗಬೇಕು, ಸಫಲತೆ ಸಿಗಬೇಕು ಅಂದ್ರೆ ನಾವೇನ್ ಮಾಡಬೇಕು ಅನ್ನೋ ಮಾತಿನ ಬಗ್ಗೆ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ನಮಗೆ ಇನ್ನು ಯಾವ ಮಾತಿನ ಸಂದೇಶವನ್ನ ನೀಡ್ತಾರೆ ಅನ್ನೋದ್ರ ಬಗ್ಗೆ, ನಮ್ಮ ಜೀವನದಲ್ಲಿ ಪ್ರತಿ ಕಾರ್ಯದಲ್ಲೂ ನಮಗೆ ಸಫಲತೆ ಸಿಗಬೇಕು, ಸಿದ್ಧಿ ಸಿಗಬೇಕು ಅಂದ್ರೆ ನಾವು ಏನೆಲ್ಲ ಕಾರ್ಯವನ್ನ ಮಾಡ್ತೀವಿ ಅದನ್ನ ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಮಾಡಬೇಕು. ಕೇವಲ ಅದ್ರ ಬಗ್ಗೆ ಜ್ಞಾನ ಇದ್ರೆ ಸಾಲೋದಿಲ್ಲ, ಅದನ್ನ ಕರ್ಮದಲ್ಲಿ ತಂದಾಗ ಮಾತ್ರ ನಮ್ಮ ಜೀವನದಲ್ಲಿ ಸಫಲತೆ ಸಿಗ್ತದೆ ಅನ್ನೋ ಸುಂದರ ಮಾತನ್ನ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ನಮಗೆ ಬಹಳ ಸುಂದರವಾಗಿ ಈ ರೀತಿ ಹೇಳ್ತಾರೆ. ಮಂತ್ರವ ಕಲಿತಡೇನು ಪುನಶ್ಚರಣೆಯ ಮಾಡದಲ್ಲದೆ ಸಿದ್ಧಿಸದು, ಮದ್ದನರಿದು ಫಲವೇನು ಪ್ರಯೋಗಿಸಿಕೊಂಡಲ್ಲದೆ ಮಾಡದು, ಲಿಂಗವನರಿದಡೇನು ನೆನೆಯದಲ್ಲದೆ ಸಿದ್ಧಿಸದು ಕಾಣ ಗುಹೇಶ್ವರ. ನಮ್ಮ ಜೀವನದಲ್ಲಿ ಕೇವಲ ನಾವು ಮಂತ್ರವನ್ನ ಕಲ್ತು ಬಿಟ್ಟಿದ್ದೀವಿ, ಅದಕ್ಕೆ ಪರಮಾತ್ಮನ ಮೂಲಕ ನಮಗೆ ಫಲ ಸಿಗ್ತದೆ ಅಂದ್ರೆ ಸಾಧ್ಯ ಇಲ್ಲ. ಮಂತ್ರದ ಮೂಲಕ ಫಲ ಸಿಗಬೇಕು ಅಂದ್ರೆ ಮಂತ್ರವನ್ನ ಪುನಶ್ಚರಣೆ ಮಾಡಬೇಕು. ಆ ಮಂತ್ರದಲ್ಲಿ ನಮಗೆ ಅಷ್ಟೇ ವಿಶ್ವಾಸ ಇರಬೇಕು. ವಿಶ್ವಾಸವನ್ನ ಇಟ್ಕೊಂಡು ಮನಸ್ಸನ್ನ ಅದೇ ಮಂತ್ರದಲ್ಲಿ ಸ್ಥಿತ ಮಾಡಬೇಕು.